ನಿಜ ಹೇಳಿದರೆ ಯಾರಾಗಿರಬಹುದು ಕಲ್ಕಿ? ಯಾವಾಗ ಕಲ್ಕಿ ಭೂಮಿಯಲ್ಲಿ ಅವತರಿಸುತ್ತಾನೆ? ಅಥವಾ ನಾವು ಜೀವಿಸುವ ಕಾಲಘಟ್ಟದಲ್ಲಿ ಕಲ್ಕಿ ನಮ್ಮ ಜೊತೆ ಜೀವಿಸುತ್ತಿದ್ದಾನಾ? ಕಲ್ಕಿ 2898 ಎಂಬ ಸಿನಿಮಾ ರಿಲೀಸ್ ಆದ ಬಳಿಕ ಈ ತರದ ಹಲವಾರು ಪ್ರಶ್ನೆಗಳು ಕೇಳಿಬರುತ್ತಿದೆ. ಇವತ್ತು ನಾವು ಈ ವಿಷಯದ ಬಗ್ಗೆ ಸಿನಿಮಾ ಬಾಕ್ಸ್ ಅಲ್ಲಿ ಮಾತಾಡುತ್ತೇವೆ. ಹಿಂದೂ ಮಿಥಾಲಜಿ ಪ್ರಕಾರ 4 ಯುಗಗಳಿವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇದರಲ್ಲೆಲ್ಲ ಒಂದು ಗೋಲ್ಡನ್ ಏಜ್ ಅಂತ ಹೇಳಬಹುದಾದದ್ದು ಸತ್ಯಯುಗ. ಏಕೆಂದರೆ ಆ ಕಾಲಘಟ್ಟದ ಜನರು ಶ್ರೇಷ್ಠರಾಗಿದ್ದರು ಹಾಗೂ ಪ್ರೀತಿಯಿಂದ ಮತ್ತು ನೈತಿಕ ಪ್ರಜ್ಞೆಯನ್ನು ಹೊಂದಿರುವವರು ಎಂದು ವಿವರಿಸಬಹುದು. ಏಕತೆಯೊಂದಿಗೆ, ಸಮೃದ್ಧ ಜ್ಞಾನದಿಂದ, ಸೌಹಾರ್ದತೆಯಿಂದ ಮತ್ತು ತುಂಬಾ ಜ್ಞಾನದಿಂದ ಬದುಕಿದ ಜನರೆಲ್ಲರಿಗೂ ದೀರ್ಘಾಯುಷ್ಯ ಇತ್ಯಾದಿಗಳೊಂದಿಗೆ ಒಳ್ಳೆ ಕಾಲಘಟ್ಟವಾಗಿತ್ತು. ನಂತರ ಹಂತ ಹಂತವಾಗಿ ಒಂದೊಂದು ಯುಗಗಳು ಕಳೆಯುವಾಗ ಜನರ ನಡವಳಿಕೆಗಳು ಮತ್ತು ಪರಿಸ್ಥಿತಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿಯೇ ಬದಲಾವಣೆ ಸಂಭವಿಸುತ್ತಲೇ ಇರುತ್ತದೆ ಮತ್ತು ಕಲಿಯುಗದ ಅಂತ್ಯದಲ್ಲಿ ಎಲ್ಲಾ ಜನರು ತುಂಬಾ ಕೆಟ್ಟವರು ಮತ್ತು ನೈತಿಕತೆ ಇಲ್ಲದೆ ಸಂಪೂರ್ಣವಾಗಿ ಹಿಂಸಾತ್ಮಕ ಮತ್ತು ಸ್ವಾರ್ಥಿಗಳಾಗುತ್ತಾರೆ. ನಿಜ ಹೇಳಿದ್ರೆ ನಾವೆಲ್ಲರೂ ಜೀವಿಸುತ್ತಿರುವುದು ಕಲಿಯುಗದಲ್ಲಿ ಅಂತ ಹೇಳುತ್ತಾರೆ. ಅಂದ್ರೆ 5125 ವರ್ಷಗಳ ಮೊದಲು ಶ್ರೀಕೃಷ್ಣನ ಮರಣದ ನಂತರ ಕಲಿಯುಗ ಆರಂಭಿಸಿದೆ ಅಂತ ಹೇಳಲಾಗುತ್ತದೆ. ಹಾಗೆ ಎಲ್ಲ ಯುಗಗಳಲ್ಲಿ ನೋಡಿದ್ರೆ ಮಹಾವಿಷ್ಣುವಿನ ವಿವಿಧ ಅವತಾರಗಳಿವೆ. ಅವುಗಳೆಂದ್ರೆ ಮತ್ಸ್ಯ, ಕೂರ್ಮಾವತಾರ, ವರಾಹ, ನರಸಿಂಹ, ವಾಮನ. ಹಾಗೆ ಕೆಲವು ಅವತಾರಗಳನ್ನು ನೀವು ಕೇಳಿರಬಹುದು. ಈಗಾಗಲೇ 9 ಅವತಾರಗಳು ಭೂಮಿಗೆ ಬಂದಾಗಿದೆ. ಇನ್ನು ಕೊನೆಯದಾಗಿ 10ನೇ ಒಂದು ಅವತಾರ ಕಲಿಯುಗದಲ್ಲಿ ಬರಲಿದೆ. ಆ ಅವತಾರದ ಹೆಸರು ಕಲ್ಕಿ. ಕಲಿಯುಗದಲ್ಲಿ ಭೂಮಿಯ ಮೇಲೆ ವಿವಿಧ ರೀತಿಯ ಸಮಸ್ಯೆಗಳು ಬರುತ್ತದೆ. ಅನೈತಿಕತೆ, ಸ್ವಾರ್ಥ, ಹಿಂಸೆ ಇಂತಹ ಸಮಸ್ಯೆಗಳು ಭೂಮಿಯನ್ನು ಆಳುತ್ತದೆ. ಇದರಿಂದೆಲ್ಲ ಸಾಮಾನ್ಯ ಜನರನ್ನು ಹೊರತರಲು ಅಥವಾ ರಕ್ಷಿಸಲು ಈ ತರದ ಮಹಾವಿಷ್ಣುವಿನ ಅವತಾರದ ಜನನ ಆಗುತ್ತದೆ. ಈ ಒಂದು ಕಾನ್ಸೆಪ್ಟ್ ಅನ್ನು ವಿವಿಧ ಧರ್ಮಗಳಲ್ಲಿಯೂ ನೋಡಬಹುದು. ಅಂದ್ರೆ ಅಂತಿಮ ಕಾಲಘಟ್ಟದಲ್ಲಿ ಭೂಮಿಯಲ್ಲಿ ನಡೆಯುವ ವಿವಿಧ ಅನೈತಿಕ ಕಾರ್ಯಗಳು ನಡೆಯುತ್ತದೆ. ಅದರಿಂದ ರಕ್ಷಿಸಲು ಒಂದು ಅವತಾರ ಪುರುಷ ಕಾಣಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಜೈನ, ಬುದ್ಧ ಮತ್ತು ಸಿಖ್ ಧರ್ಮಗಳನ್ನು ನೋಡಿದಾಗ ಕೊನೆಯ ಕಾಲಘಟ್ಟದಲ್ಲಿ ಕಲ್ಕಿ ಎಂಬ ಅವತಾರದ ಜನನ ಆಗುತ್ತದೆ ಎಂಬುದರ ಬಗ್ಗೆ ಅಲ್ಲಿ ವ್ಯಕ್ತವಾಗಿ ಹೇಳಲಾಗುತ್ತದೆ. ಮತ್ತು ಇಲ್ಲಿ ಹುಟ್ಟಿ ಬಂದ ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾವ ಕಾಲಘಟ್ಟದಲ್ಲಿ ಅಥವಾ ಯಾವಾಗ ಕಲ್ಕಿಯ ಅವತಾರ ಜನಿಸುತ್ತಾನೆ ಅಥವಾ ಜನರ ಮಧ್ಯೆ ಕಲ್ಕಿ ಜೀವಿಸುತ್ತಿದ್ದಾನಾ? ಇದನ್ನು ಹಿಂದೂ ಮಿಥಾಲಜಿಯಲ್ಲಿ ನೋಡಿದರೆ ಅಲ್ಲಿ ಇರುವುದು ಜಗತ್ತಿನಲ್ಲಿ ಅನೈತಿಕತೆ, ಸ್ವಾರ್ಥ ಮತ್ತು ಹಿಂಸೆ ತಾಂಡವವಾಡುವ ಸಮಯದಲ್ಲಿ ಕಲ್ಕಿಯು ಜನಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಎರಡನೇದಾಗಿ ವಿವಿಧ ನೈಸರ್ಗಿಕ ವಿಕೋಪಗಳು ದೊಡ್ಡ ಪ್ರಮಾಣದಲ್ಲಿ ಬರುವ ಸಮಯ. ನದಿಯಲ್ಲಿ ಕೂಡ ನೀರು ಇಲ್ಲದೆ ಆಗುವ ಕಾಲಘಟ್ಟದಲ್ಲಿ ಕಲ್ಕಿ ಜನಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಮೂರನೇ ವಿಷಯ, ಧರ್ಮ ಅಧ್ಯಯನ ಮೌಲ್ಯಗಳು ಪರಿಪೂರ್ಣವಾಗಿ ನಷ್ಟವಾಗುವ ರೀತಿಯಲ್ಲಿ ಭೂಮಿಯಲ್ಲಿರುವ ಜನರು ಬರುವ ಕಾಲಘಟ್ಟದಲ್ಲಿ ಕಲ್ಕಿ ಜನಿಸುತ್ತಾನೆ ಎಂದು ನೋಡಬಹುದು. ನಾಲ್ಕನೇದಾಗಿ ಜನರನ್ನು ದಾರಿ ತಪ್ಪಿಸುವ ಬೋಧನಾ ಕ್ರಮಗಳು ಮತ್ತು ಅದನ್ನು ಕಲಿಸುವ ಗುರುಗಳು ಇರುವ ಕಾಲಘಟ್ಟದಲ್ಲಿ ಆಗಿರಬಹುದು. ಈ ರೀತಿಯ ಬಹಳ ಕೆಟ್ಟದಾಗಿರುವ ಕಲಿಯುಗದ ಕೊನೆಯ ಕಾಲಘಟ್ಟದಲ್ಲಿ ಸುಮತಿ ಎಂಬ ತಾಯಿಯಿಂದ ಕಲ್ಕಿಯ ಜನನ ಆಗುತ್ತದೆ. ಕಲ್ಕಿ 2898 ಎಂಬ ಸಿನಿಮಾದಲ್ಲಿ ಇದರಿಂದ ಇನ್ಸ್ಪೈರ್ ಆಗಿರುವ ಕೆಲವು ವಿಷಯಗಳನ್ನು ಉಪಯೋಗಿಸಿದ್ದಾರೆ. ಮತ್ತು ಶಂಬಲ ಎಂಬ ಮ್ಯಾಜಿಕಲ್ ಪ್ಲೇಸ್ ಅಲ್ಲಿ ಕಲ್ಕಿ ಜನ್ಮಗೊಳ್ಳುತ್ತಾನೆ. ಅದರಲ್ಲಿ ಶಂಬಲ ಎಂಬ ಪ್ಲೇಸ್ ಬಗ್ಗೆ ನೋಡಿದ್ರೆ, ಶಂಬಲ ಎಂಬ ಪ್ಲೇಸ್ ಇದೆಯಾ ಅಥವಾ ಶಂಬಲದಲ್ಲಿ ಜೀವಿಸುವ ಜನರು ಈಗ ಕೂಡ ಇದ್ದಾರಾ? ಆ ಒಂದು ವಿಷಯದ ಬಗ್ಗೆ ವಿವಿಧ ಅಭಿಪ್ರಾಯಗಳು ಕೇಳಿಬರುತ್ತದೆ. ಒಂದು ವಿಭಾಗದ ಜನರು ಹೇಳುವುದು, ಹಿಮಾಲಯದ ಪರ್ವತಗಳ ಮಧ್ಯೆ ಈ ಒಂದು ಶಂಬಲ ಎಂಬ ಮ್ಯಾಜಿಕಲ್ ವಿಲೇಜ್ ಇರುವುದು. ಶಂಬಲ ಎಂಬ ಗ್ರಾಮವು ತನ್ನ ಜನರನ್ನು ಉಳಿದ ಜನರಿಂದ ಮರೆಮಾಡಿಸಿದೆ ಅಂತ ಹೇಳಲಾಗುತ್ತದೆ. ಇನ್ನೊಂದು ವಿಭಾಗದ ಜನರು 3 ಸಮುದ್ರಗಳು ಸೇರುವ ಸ್ಥಳದಲ್ಲಿ ಶಂಬಲ ಎಂಬ ಗ್ರಾಮ ಇದೆ ಎಂಬ ವಿಷಯವನ್ನು ಹೇಳಲಾಗುತ್ತದೆ. ಮತ್ತು ನಾವು ಇಂದು ನಿಜವಾಗಿಯೂ ಬದುಕುತ್ತಿರುವ ಈ ಕಾಲಘಟ್ಟದಲ್ಲಿ ಶಂಬಲ ಎಂಬ ಗ್ರಾಮ ಅಥವಾ ಆ ಥರದ ಸ್ಥಳ ಭೂಮಿಯ ಯಾವುದಾದರೂ ಒಂದು ಭಾಗದಲ್ಲಿ ಇದೆಯಾ ಅಂತ ಕೇಳಿದರೆ ಅದರ ಬಗ್ಗೆ ಯಾವುದೇ ಒಂದು ಉತ್ತರವಿಲ್ಲ. ಒಂದಾದರೆ ಶಂಬಲ ಎಂಬ ಗ್ರಾಮ ಹಲವಾರು ವರ್ಷಗಳು ಕಳೆದ ನಂತರ ಭವಿಷ್ಯದಲ್ಲಿ ಭೂಮಿಯಲ್ಲಿ ರೂಪುಗೊಳ್ಳುವ ಸ್ಥಳವಾಗಿರಬಹುದು ಅಂತ ಹೇಳಲಾಗಿದೆ. ನಂತರ ಶಂಬಲ ಎಂಬ ಸ್ಥಳದಲ್ಲಿ ಸುಮತಿ ಎಂಬ ಸ್ತ್ರೀ ಕಲ್ಕಿಗೆ ಜನ್ಮ ನೀಡುತ್ತಾಳೆ. ಆ ಸಮಯದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಕಲ್ಕಿಯನ್ನು ಪೂರ್ಣವಾಗಿ ಗೈಡ್ ಮಾಡುವುದು ಮತ್ತು ಸಂರಕ್ಷಣೆಯನ್ನು ನೀಡುವುದು ಅಶ್ವತ್ಥಾಮ ಆಗಿರುತ್ತಾನೆ ಎಂಬುದನ್ನು ಕೇಳಿರಬಹುದು. ಯಾರಾಗಿರಬಹುದು ಈ ಅಶ್ವತ್ಥಾಮ ಎಂದು ನೋಡಿದರೆ
ಅವರು ಕಲಿಯುಗದಲ್ಲಿ ಇರುವ ವ್ಯಕ್ತಿಯಾಗಿರುವುದಿಲ್ಲ, ದ್ವಾಪರ ಯುಗದಲ್ಲಿ ಜೀವಿಸುತ್ತಿದ್ದ ವ್ಯಕ್ತಿ ಆಗಿರುತ್ತಾರೆ, ದ್ರೋಣಾಚಾರ್ಯರ ಮಗನಾಗಿರುತ್ತಾರೆ, ಅತ್ಯಂತ ಶಕ್ತಿಶಾಲಿಯಾದ ಒಂದು ಯೋಧನಾಗಿದ್ದನು ಎಂಬುದನ್ನು ನೋಡಬಹುದು. ಮತ್ತೆ ಅವರು ಇಷ್ಟು ವರ್ಷಗಳವರೆಗೆ ಹೇಗೆ ಬದುಕಿದ್ರು ಆ ಒಂದು ವಿಷಯದ ಬಗ್ಗೆ ನೋಡಿದ್ರೆ, ಕೌರವರು ಮತ್ತು ಪಾಂಡವರು ಪರಸ್ಪರ ಯುದ್ಧ ಮಾಡುವ ಸಮಯ, ಮಹಾಭಾರತ ಯುದ್ಧದ ಕೊನೆಯ ದಿನಗಳಲ್ಲಿ ಕರ್ಣ, ದುರ್ಯೋಧನ ಅವರೆಲ್ಲರೂ ಬೀಳುತ್ತಾರೆ. ಆಗ ದುರ್ಯೋಧನ ಪಕ್ಷ, ಕೌರವರ ಪಕ್ಷದಲ್ಲಿ ಅಶ್ವತ್ಥಾಮ ಇರುತ್ತಾರೆ. ಈ ಒಂದು ಸಮಯದಲ್ಲಿ ಸಿಟ್ಟಿನಲ್ಲಿ ಇದ್ದ ಅಶ್ವತ್ಥಾಮ ಪಾಂಡವರ ಮಕ್ಕಳ ವಿರುದ್ಧ ಹೋರಾಡುತ್ತಾನೆ, ಪಾಂಡವರ ಮಕ್ಕಳನ್ನು ಸಾಯಿಸುತ್ತಾನೆ. ಇವರಿಗೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವುದು ಹೇಗೆ ಎಂಬುದನ್ನು ತಿಳಿದಿದ್ದ ಯೋಧನಾಗಿದ್ದರು. ಬ್ರಹ್ಮಾಸ್ತ್ರವನ್ನು ಇವರು ಉಪಯೋಗಿಸುವಾಗ ಕೊನೆಗೆ ಬಂದು ನಿಲ್ಲುವುದು ಅರ್ಜುನನ ಮಗನಾದ ಅಭಿಮನ್ಯುವಿನ ಗರ್ಭಿಣಿಯಾದ ಹೆಂಡತಿಯ ಹೊಟ್ಟೆಯ ವಿರುದ್ಧವಾಗಿರುತ್ತದೆ. ಈ ತರದ ಕೆಟ್ಟ ಕಾರ್ಯಗಳನ್ನು ಮಾಡಿದ ಎಂಬ ವಿಷಯಕ್ಕೆ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪ ಕೊಡುತ್ತಾನೆ. ನೋವಿನಿಂದ ಎಂದಿಗೂ ನೀನು ಮರಣವಿಲ್ಲದವನಾಗಿ ಈ ಲೋಕದಲ್ಲಿ ಅಲೆದಾಡುತ್ತಿ. ಹಾಗೆ ಅಶ್ವತ್ಥಾಮನು ಮರಣವಿಲ್ಲದನಾಗಿರುತ್ತಾನೆ. ಇಲ್ಲಿ ಹಿಂದೂ ಮಿಥಾಲಜಿಯಲ್ಲಿ ನೋಡಿದ್ರೆ ಡೈರೆಕ್ಟ್ ಆಗಿ ಕಲ್ಕಿ ಮತ್ತು ಅಶ್ವತ್ಥಾಮನಿಗೆ ಯಾವುದೇ ಒಂದು ಕನೆಕ್ಷನ್ ಅನ್ನು ತೋರಿಸುವುದಿಲ್ಲ. ಆದ್ರೆ ಕಲ್ಕಿ ಸಿನಿಮಾದಲ್ಲಿ ಕಲ್ಕಿಯನ್ನು ರಕ್ಷಿಸುವುದು ಅಶ್ವತ್ಥಾಮ ಆಗಿರುತ್ತಾನೆ ಎಂದು ತೋರಿಸುತ್ತಾರೆ. ಇದೇ ತರ ಮರಣವಿಲ್ಲದೆ ನಮ್ಮೆಲ್ಲರ ಮಧ್ಯೆ ಬದುಕುತ್ತಿದ್ದಾರೆ ಎಂದು ಹಿಂದೂ ಮಿಥಾಲಜಿ ಪ್ರಕಾರ ನಂಬುತ್ತಿರುವ ಒಂದು ಕ್ಯಾರೆಕ್ಟರ್ ಪರಶುರಾಮ. ಈ ಹೆಸರು ಎಲ್ಲರೂ ಕೇಳಿರಬಹುದು. ಕಲ್ಕಿ ಜನಿಸುವ ಸಮಯದಲ್ಲಿ ಪರಶುರಾಮ ಕಲ್ಕಿಗೆ ವಿವಿಧ ತರದ ವಿದ್ಯೆಗಳನ್ನು ಕಲಿಸುತ್ತಾನೆ. ಒಂದು ಒಳ್ಳೆ ಗುರುವಾಗಿ ಅವರು ಬರುತ್ತಾರೆ ಎಂದು ನೋಡಿರಬಹುದು. ನಂತರ ಅನ್ಯಾಯದ ವಿರುದ್ಧ ನಮ್ಮೆಲ್ಲರನ್ನು ಸೇರಿಸಿ ಒಂದು ದೊಡ್ಡ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಕಲ್ಕಿ ಗೆಲ್ಲುತ್ತಾನೆ. ನಂತರ ಎಲ್ಲ ತರದ ಸಮೃದ್ಧಿಯೊಂದಿಗೆ ಯಾರಿಗೂ ಯಾವುದೇ ತರದ ತೊಂದರೆಗಳು ಅಥವಾ ಅನ್ಯಾಯಗಳಾಗದೆ ಆಡಳಿತ ನಡೆಸುತ್ತಾನೆ ಎಂಬುದರ ಬಗ್ಗೆ ಗ್ರಂಥಗಳಲ್ಲಿ ನೋಡಬಹುದು. ಮೊದಲ ಕಾಲಘಟ್ಟದಲ್ಲಿ ನೋಡಿದಾಗ ಜನರಿಗೆ ರಕ್ಷಕನಾಗಿ ಬಂದವರಿಗೆ ಕಲ್ಕಿಯನ್ನು ಹೋಲಿಸುತ್ತಾರೆ. ಮುಖ್ಯವಾಗಿ ಹೇಳಿದ್ರೆ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದ ಜನರನ್ನು ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಒಳ್ಳೆ ಆಡಳಿತವನ್ನು ಕೊಟ್ಟ ಕೆಲವು ರಾಜರನ್ನು ಕಲ್ಕಿ ಎಂದು ಹೇಳಲಾಗುತ್ತದೆ. ಕೆಲವು ರಾಜರು ತಾನು ಕಲ್ಕಿ ಎಂದು ಸ್ವಯಂ ಹೇಳುತ್ತಿದ್ದರು. ಈಗ ಕಲ್ಕಿ ಎಂಬ ಕಾನ್ಸೆಪ್ಟ್ ಅನ್ನು ನೋಡಿದ್ರೆ ಅಲ್ಲಿ ಕಲ್ಕಿಯನ್ನು ಸಂಬಂಧಿಸಿ ಎರಡು ಅಭಿಪ್ರಾಯಗಳಿವೆ. ಅದರಲ್ಲಿ ಒಂದು ವಿಭಾಗದ ಜನರು ಹೇಳುವುದು ಏನಂದ್ರೆ, ಈ ಒಂದು ಕಲಿಯುಗದಲ್ಲಿ ಬರುವ ಅವತಾರ ಆಗಿರುತ್ತದೆ ಕಲ್ಕಿ ಎಂಬುದು. ಅವರು ಕೆಟ್ಟ ಜನರ ವಿರುದ್ಧ ಹೋರಾಡಿ ಭೂಮಿಯಲ್ಲಿ ಸಮಾಧಾನ ಕೊಡುತ್ತಾರೆ ಎಂದು ಹೇಳಲಾಗಿದೆ. ಎರಡನೇ ವಿಷಯ, ಕಲ್ಕಿ ಎಂಬುದು ಒಂದು ವ್ಯಕ್ತಿಯಲ್ಲ, ಅವನು ಒಂದು ಗುರುವಾಗಿರಬಹುದು ಅಥವಾ ನಮ್ಮ ಸಹೋದರನಾಗಿರಬಹುದು ಅಥವಾ ಒಂದು ಫ್ರೆಂಡ್ ಆಗಿರಬಹುದು. ಯಾರಾದರೂ ಒಬ್ಬರು ಕಷ್ಟದಲ್ಲಿರುವಾಗ ಅವನಿಗೆ ಒಳ್ಳೆ ದಾರಿಯನ್ನು ತೋರಿಸಿಕೊಟ್ಟು ತರುವವರನ್ನು ಕಲ್ಕಿ ಎಂದು ಹೇಳಲಾಗಿದೆ. ಈಗ ಕಲ್ಕಿ ಬಗ್ಗೆ ನಿಮಗೆ ವ್ಯಕ್ತವಾಗಿ ತಿಳಿದಿರಬಹುದು ಎಂದು ಭಾವಿಸುತ್ತೇನೆ. ಕಲ್ಕಿ ಎಂಬ ಅವತಾರದ ಜನನದ ಸಮಯ ಬಂದಿದೆಯಾ ಅಥವಾ ಕಲಿಯುಗದ ಅಂತ್ಯ ಆಗಲಿಕ್ಕೆ ಆಗಿದೆಯಾ ಅಂತ ನೋಡಿದರೆ, ಹಿಂದೂ ಮಿಥಾಲಜಿ ಪ್ರಕಾರ ಯುಗಗಳ ಇಯರ್ ನೋಡಿದ್ರೆ ಅಂದ್ರೆ ವರ್ಷಗಳನ್ನು ಲೆಕ್ಕಾಚಾರ ಮಾಡಿದ್ರೆ ಕಲಿಯುಗದ ಸಂಪೂರ್ಣ ಡ್ಯೂರೇಷನ್ ಬರುವುದು 1200 ಡಿವೈನ್ ಇಯರ್ಸ್ ಅಂತ ಹೇಳುತ್ತಾರೆ. ಅದನ್ನು ನಾವು ನಮ್ಮ ವರ್ಷಗಳಲ್ಲಿ ಲೆಕ್ಕಾಚಾರ ಮಾಡಿ 4,32,000 ವರ್ಷಗಳಾಗಿರುತ್ತದೆ. ಈಗ ನೋಡಿದ್ರೆ 5,125 ವರ್ಷ ಆಗಿದೆ ಕಲಿಯುಗ ಸ್ಟಾರ್ಟ್ ಆಗಿ ಎಂಬ ವಿಷಯ ನೋಡಲು ಸಾಧ್ಯವಾಗುತ್ತದೆ. ಕಲಿಯುಗದ ಅಂತ್ಯವಾಗಲು ಇನ್ನೂ ಹಲವಾರು ವರ್ಷಗಳು ಬಾಕಿ ಇದೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸುತ್ತೇನೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಪರಿಗಣಿಸಿ. ಧನ್ಯವಾದ.